ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು 1 ಕಪ್ಪು ಅಂದರೆ ರಾಗಿ ಹಿಟ್ಟು, 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ನೀವು ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ ಆಶೀರ್ವಾದ ಬರ್ತದೆ ನೋಡಿರಿ, ಅದನ್ನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ನಾವು ಒಂದು ಆರೋಗ್ಯಕರವಾದಂತಹ ರಾಗಿ ಪೂರಿಯನ್ನು ಮಾಡಿ ತೋರಿಸೋಣ. ಇವಾಗ ನೋಡಿರಿ, ಇದನ್ನು ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇಲ್ಲಿ ನಾನು ಒಂಚೂರು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ಹಿಟ್ಟಿಗೆ. ಇದಕ್ಕೆ ಒಂದು ಸ್ವಲ್ಪನೇ ಆಯಿಲನ್ನು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿರಿ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ನೀವು ರವೆಯನ್ನು ಸಹ ಹಾಕ್ಕೋಬೋದು. 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ಸಹ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಅಂದರೆ ನಾನು ಇಲ್ಲಿ 1 ಕಪ್ನಷ್ಟು ನೀರನ್ನು ತೊಗೋತೀನಿ. ಇಲ್ಲಿ ನೋಡ್ಬೋದು ರೀ, ನಾನಿಲ್ಲಿ 1 ಕಪ್ಪು ನೀರನ್ನು ತೊಗೊಂಡಿದ್ದೀನಿ. ನಾವು ಅದಕ್ಕೆ 1 ಕಪ್ಪನ್ನು 5 ಅಳತೆಯಲ್ಲಿ ಹಾಕ್ಕೊಂಡಿದ್ದೆ ನೋಡಿರಿ ಈ ಕಪ್ಪಲ್ಲಿ. ಈಗ 1 ಕಪ್ ನೀರನ್ನು ಇದ್ರ ಜೊತೆಗೆ ನೋಡಿರಿ, ನಾನಿಲ್ಲಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ರಾಗಿ ಹಿಟ್ಟು ಮತ್ತು ನಾವು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೆ ನೋಡಿರಿ. ಇದರೊಟ್ಟಿಗೆ ಈ ಥರನೇ ಸ್ವಲ್ಪ ಮೊದಲು ಇದನ್ನೆಲ್ಲ ಈ ಥರ ಇದು ಮಾಡಬೇಕು. ಅಂದರೆ ಹಿಟ್ಟೆಲ್ಲ ನಮ್ಮದು ಒದ್ದೆ ಆಗುತ್ತೆ ಸ್ವಲ್ಪ ಚೆನ್ನಾಗಿ. ಅಂದರೆ ರಾಗಿ ಈ ಥರ ಕಲಿಸ್ದಾಗ ಜಿಗಿ ಬರೋದು ಕಷ್ಟ ನೋಡಿರಿ. ಹಾಗಾಗಿ ಇದ್ರ ಒಟ್ಟಿಗೆ ನಾವು ಈ ಥರನೇ ಹಾಕ್ಕೊಂಡು ಕಲಿಸ್ದಾಗ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅಂದ್ರೆ ನಮಗೊಂಚೂರು ಬೆಂಡಿಂಗ್ ಬರುತ್ತೆ. ಹಾಗಾಗಿ ಇದರೊಟ್ಟಿಗೆ ಈ ಥರನೇ ಕಲಿಸ್ಕೊಳ್ಳೋಣ್ರಿ. ಈ ಥರನೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಬೇಕಾಗುತ್ತೆ ರೀ. ಇದ್ರ ಜೊತೆಗೇ ನೋಡ್ಬೋದು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಹಿಟ್ಟನ್ನು ಇದನ್ನು ಈ ಥರನೇ ಚೆನ್ನಾಗಿ ಇದನ್ನು ಕಲಿಸ್ಕೊಂಡಿದ್ದೇನೆ ರೀ. ಇದು ಹಿಟ್ಟು ಕಲಿಸ್ಕೊಂಡಾಗಿದೆ. ಇವಾಗ ನೋಡ್ಬೋದು ಇಷ್ಟು ನೀರು, 1/4 ಕಪ್ನಷ್ಟು ನೀರನ್ನು ಉಳಿಸ್ಕೊಂಡಿದ್ದೇವೆ. ಇವಾಗ ನಮ್ಮದು ರೆಡಿ ಆಗಿದೆ. ಇವಾಗ ಇದನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಇಡ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ನಾನಿಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು 10 ನಿಮಿಷ ಆಗಿದೆ. ಇವಾಗ ನಮ್ಮದು ಇದನ್ನು ತೆಗೆದು ನೋಡೋಣ ರೀ. ಅಂದರೆ ಸ್ವಲ್ಪ ರೆಸ್ಟ್ ಆಗಬೇಕು, ಅಂದಾಗೆ ನಮಗೆ ಇದು ಚೆನ್ನಾಗಿ ಇದು ನಮಗೆ ಲಟ್ಟಿಸ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಉಂಡೆಗಳನ್ನು, ಅಂದರೆ ನಿಮಗೆ ಯಾವುದು ಲೆಕ್ಕ ಬೇಕೋ ಆ ಥರ ನೋಡ್ಕೊಂಡು ಈ ಥರ ಸ್ವಲ್ಪ ದಪ್ಪನೇ ಮೀಡಿಯಮ್ ಆಗಿ, ತುಂಬ ಸಣ್ಣದನ್ನ ಬೇಡ. ಇದೇ ಥರನೇ ನಾವು ಉಳ್ಳೆಗಳನ್ನು ಮಾಡ್ಕೊಳ್ಳೋಣ ರೀ. ಇದರೊಳಗೆ ಜಾಸ್ತಿ ನಾನು ಗೋಧಿ ಹಿಟ್ಟು ಹಾಕಿಲ್ಲ, ಸ್ವಲ್ಪನೇ ಅಂದರೆ 1/4 ಕಪ್ನಷ್ಟು ಹಾಕಿದ್ದೀನಿ. ನೋಡ್ಬೋದು ರೀ, ಇದನ್ನು ಇಷ್ಟ ಉಳ್ಳೆ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಉಳ್ಳೆಯನ್ನು ಮಾಡಿ ಇಟ್ಕೊಂಡಿದ್ದೇವೆ ರೀ. ಇವಾಗ ನೋಡಿರಿ, ಸ್ವಲ್ಪನೇ ಗೋಧಿ ಹಿಟ್ಟು ಹಾಕೊಂಡು ಲಟ್ಟಿಸ್ಬೇಕು ರೀ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಯಾವುದಿದ್ರೂ ಆಗುತ್ತೆ. ಇದನ್ನು ಈ ಥರ ನೋಡಿರಿ, ನಾವು ರೌಂಡ್ ಶೇಪಲ್ಲಿ ಇವಾಗ ನೋಡ್ಬೋದು ರೀ, ನಮ್ಮದು ತುಂಬ ದಪ್ಪನೂ ಆಗಿಲ್ಲ, ತುಂಬ ತೆಳುವೂ ಆಗಿಲ್ಲ. ರೌಂಡ್ ಶೇಪಲ್ಲಿ ನಾವು ಇದನ್ನು ಲಟ್ಟಿಸಿದ್ದೇವೆ. ಇವಾಗ ನಾವು ಇದನ್ನು ತೊಗೊಳ್ರಿ. ನಮ್ಮದು ನೋಡ್ಬೋದು ಈ ಥರನೇ ಶೇಪ್ ಬಂದಿದೆ. ನಮ್ಮದು ಆಯಿಲು ಬಿಸಿ ಆಗಿದೆ ರೀ. ನೋಡ್ಬೋದು ನಾನು ಇದರೊಳಗೇ ಸ್ವಲ್ಪ ದೊಡ್ಡದೇ ಮಾಡ್ಕೊಂಡಿದ್ದೀನಿ ಪೂರಿ. ನೋಡ್ಬೋದು ರೀ, ನಮ್ಮದು ನೋಡಿ ಚೆನ್ನಾಗಿ ನಮ್ಮದು ಬರ್ತಾಯಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಪೂರಿ ನಾವು ಯಾವಾಗ ಗೋಧಿ ಹಿಟ್ಟಲಿಂದ ಮಾಡ್ತೀವಿ ನೋಡಿರಿ, ಅದೇ ಥರನೇ ನಮ್ಮದು ಪೂರಿ ಬಂದಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಪೂರಿ ರೆಡಿ ಆಗಿದೆ. ನಾನು ಇದನ್ನು ತೆಗಿತಾ ಇದ್ದೀನಿ. ನಮ್ಮದು ಫುಲ್ ನೋಡ್ಬೋದು ರೀ, ಚೆನ್ನಾಗಿ ಊದ್ಕೊಂಡು ಬಂದಿದೆ ಪೂರಿ. ಇವಾಗ ನೋಡ್ಬೋದು ರೀ, ನಾವು ಇನ್ನೊಂದು ಸಹ ಹಾಕ್ಕೊಂಡಿದ್ದೇವೆ. ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ. ನೋಡ್ಬೋದು ರೀ, ನಮ್ಮದು ಇವಾಗ ರೆಡಿ ಆಗಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಮತ್ತು ಚಟ್ನಿ ಮಾಡಿದ್ದೀನಿ. ಇವಾಗ ನಮ್ಮದು ರೆಡಿ ಆಗಿದೆ ಪೂರಿ. ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ. ನಾನಿಲ್ಲಿ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ರೀ, ತುಂಬ ಸಾಫ್ಟಾಗಿರುತ್ತೆ ಒಳಗಡೆ. ನೋಡ್ಬೋದು ಈ ಥರ ನಾವು ಗೋಧಿದು ಹೆಂಗೆ ಮಾಡ್ತೀವೋ ಅದೇ ಥರನೇ ಆಗಿರುತ್ತೆ. ನೋಡ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.